ಕೆಲವೊಂದು ದುಷ್ಟಶಕ್ತಿಗಳು ಮನೆಗೆ ಪ್ರವೇಶ ಮಾಡಿದಾಗ ನೆಗೆಟಿವ್ ಎನರ್ಜಿ ಅಂತ ಏನಿದೆ, ದೈವ ಕಳೆ ಇರೋದಿಲ್ಲ ಮನೆಯಲ್ಲಿ, ದಾರಿದ್ರ್ಯತನ ಉಂಟು ಇರ್ತಾರೆ. ಮಾಂಸ ಬೇಗ ಕೊಳ್ತೋಗುತ್ತೆ ಅಥವಾ ಮಾಡಿರೋ ಅಡುಗೆ ಬೇಗ ಕೆಡತ್ತೆ ಅಂತ. ಅಷ್ಟೇ ಚೆನ್ನಾಗಿ ಅಡುಗೆ ಮಾಡಿರಿ, ಬೆಳಿಗ್ಗೆ ಮಾಡಿದ್ದು ಆಹಾರ ಸಾಯಂಕಾಲ ಕೆಡುತ್ತೆ. ರಾತ್ರಿ ಹೊತ್ತು ಮಲಗಿದಾಗ ಕೊಳ್ತೋಗಿರೋ ಮಾಂಸದ ಸ್ಮೆಲ್ ಬರುತ್ತೆ ಕೆಲವೊಂದು ಮನೆಯಲ್ಲಿ. ಅಪ್ಪ ರಾತ್ರಿ ಎಲ್ಲ ನಿದ್ದೆ ಮಾಡೋಕ ನರಕ ಅನುಭವಿಸ್ತಾರೆ ಅವರೆಲ್ಲ. ಕೆಲವೊಂದು ದುಷ್ಟಶಕ್ತಿಗಳು ಮನೆಗೆ ಪ್ರವೇಶ ಮಾಡಿದಾಗ ಪ್ರಕೃತಿನೇ ಆಗಲಿ, ನಮ್ಮ ಮನಸ್ಸೇ ಆಗಲಿ, ಅಥವಾ ನಮ್ಮ ದೇಹನೇ ಆಗಲಿ ಕೆಲವೊಂದು ಚಿಹ್ನೆಗಳನ್ನ ಕೊಡುತ್ತೆ. ಇನ್ನು ಕೆಲವೊಂದು ಸರಿ ಕಣ್ಣಿಗೆ ಗೋಚಾರ ಆಗುವಂತಹ ಘಟನೆಗಳೇ ಮನೆಯಲ್ಲಿ ಆಗ್ಬೋದು. ಸೊ ಇವತ್ತು ಒಂದು ಪ್ರೇತ ನಿಮ್ಮ ಮನೆಗೆ ಪ್ರವೇಶ ಆಗಿದೆ ಅಂತ ಅಂದರೆ ಏನೇನು ಚಿಹ್ನೆಗಳು, ಏನೇನು ಸೂಚನೆಗಳು ಗೊತ್ತಾಗುತ್ತೆ. ಅಷ್ಟಕ್ಕೂ ಪ್ರೇತದಲ್ಲಿ ಯಾವ್ಯಾವ ತರಹಗಳಿದೆ, ಯಾವ್ದ್ಯಾವ್ದು ಮನೆಗೆ ಪ್ರವೇಶ ಆದಾಗ ಯಾವ್ಯಾವ ಇಂಟೆನ್ಸಿಟಿಲಿ ಅಥವಾ ಯಾವೊಂದು ಬೇರೆ ಬೇರೆ ರೀತಿ ಚಿಹ್ನೆಗಳು ಅಥವಾ ಮನೆಯಲ್ಲಿ ಅಥವಾ ಪರಿಸರದಲ್ಲಿ ಬದಲಾವಣೆಗಳಾಗತ್ತೆ ಅಂತ ತಿಳಿಸ್ಕೊಳ್ಳೋದಕ್ಕೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ ಗಜೇಂದ್ರ ಜೋಶಿ ಅವರು ನಮ್ಮೊಟ್ಟಿಗಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ಕಾರ. ಗುರುಗಳೇ, ಈ ಪ್ರೇತ ಅನ್ನೋದು ಮನೆಗೆ ಫಸ್ಟ್ ಆಫ್ ಆಲ್ ಯಾವಾಗ ಪ್ರವೇಶ ಆಗತ್ತೆ? ಎಲ್ಲರ ಮನೆಗೂ ಪ್ರವೇಶ ಮಾಡ್ಬೋದಾ, ಹೇಗೆ ಅಂತ? ಖಂಡಿತವಾಗ್ಲೂ ಎಲ್ಲರ ಮನೆಗೂ ಪ್ರವೇಶ ಆಗಲ್ಲ. ಮನೆಯಲ್ಲಿ ಯಾರ ಮನೇಲಿ ನಕಾರಾತ್ಮಕ ಶಕ್ತಿ ಇರುತ್ತೆ, ನೆಗೆಟಿವ್ ಎನರ್ಜಿ ಅಂತ ಏನಿದೆ, ದೈವ ಕಳೆ ಇರೋದಿಲ್ಲ ಮನೆಯಲ್ಲಿ, ದಾರಿದ್ರ್ಯತನ ಉಂಟು ಇರ್ತಾರೆ. ಕೆಲವೊಂದು ಮಂತ್ರ ತಂತ್ರ ಪ್ರಯೋಗದಿಂದ ಕೆಲವೊಂದು ಈ ವಾಮಾಚಾರ, ಮಾಟ, ಮಂತ್ರ, ತಂತ್ರ ಇಂತಹ ಸಮಸ್ಯೆಗಳಿಗೆ ಯಾರ್ಯಾರು ಒಳಗಾಗಿರ್ತಾರೆ ಅಂತಹ ಮನೆಗಳಿಗೆ ಪ್ರವೇಶ ಬೇಗ ಆಗುತ್ತೆ. ಈಗ ಸಕ್ಕರೆ ಇದ್ದ ಕಡೆನೆ ಇರುವೆ ಹೋಗೋದು, ಹೌದಾ? ನೆಗೆಟಿವ್ ಇರೋ ಕಡೆನೆ ದರಿದ್ರಗಳು, ಪ್ರೇತಗಳು, ಭೂತ, ಪ್ರೇತ, ಪಿಶಾಚಿಗಳು ಅಂತ ಹೇಳ್ತೀವಿ ನಾವು ಇದನ್ನ. ಯಕ್ಷಿಣಿ, ಗಂಧರ್ವ, ರಾಕ್ಷಸಿಣಿ, ಅದಕ್ಕೆಲ್ಲಾನು ಕೂಡ ಅಧಿಪತಿ ಯಾರು? ಭೈರವ, ಹೌದಲ್ಲ? ಬಹಳ ವಿಶೇಷವಾಗಿ ಪ್ರೇತ ಪ್ರವೇಶ ಅನ್ನುವಂಥದ್ದು ಸುಮ್ಮನೆ ಯಾರ್ಯಾರ್ದು ಮನೆಗೆ ಹೋಗಲ್ಲ, ಯಾರ್ಯಾರ್ದು ದೇಹಕ್ಕೆ ಆವಾಹನೆ ಆಗಲ್ಲ, ಯಾರಿಗೋ ಹೋಗಿ ಪ್ರವೇಶ ಮಾಡೋದಿಲ್ಲ. ಅದೆಲ್ಲ ಕೆಲವೊಂದು ದುಷ್ಟ ಜನಗಳು, ಮಾಂತ್ರಿಕರ ಮತ್ತು ಕೆಲವೊಂದು ಆಗದೇ ಇರುವಂತಹ ಒಂದು ಏಳಿಗೆನ ಸಹಿಸಿಕೊಳ್ಳದೇ ಇರುವಂತಹ ಜನಗಳಿರ್ತಾರಲ್ಲ, ಅಂಥವರು ಒಬ್ಬ ಮಾಂತ್ರಿಕನ ಮೂಲಕ ಇಂತಹ ಪ್ರಯೋಗಾದಿಗಳು ಯಾರು ಮಾಡಿರ್ತಾನೆ ಅಂತಹವರಿಗೆ ಈ ಪ್ರೇತ ಪ್ರವೇಶ ಅನ್ನುವಂಥದ್ದಾಗುತ್ತೆ. ಭೂತ, ಪ್ರೇತ, ಪಿಶಾಚಿ, ಬೇತಾಳ, ಬ್ರಹ್ಮ, ರಾಕ್ಷಸ ಅಂತ ಹೇಳ್ತೀವಿ, ಇದೆಲ್ಲ ಗಣಗಳು. ಇಂತಹ ಒಂದು ಪ್ರೇತ ಪ್ರವೇಶ ಮನುಷ್ಯನ ಮನೆಗೆ, ಅವನ ದೇಹಕ್ಕೆ, ಅವನ ಮನೆಗೆ ಏನಾದರೂ ಪ್ರವೇಶ ಆಯಿತು ಅಂತ ಹೇಳಿದಾಗ ಬಹಳಷ್ಟು ವ್ಯತ್ಯಾಸ ಕಾಣುತ್ತೆ. ಫಸ್ಟ್ ಆಫ್ ಆಲ್ ಮಾಂತ್ರಿಕ ಪ್ರಯೋಗ ಆಗಿದೆಯಾ, ಅಥವಾ ಈ ಬಾಧೆಗಳಿಂದ ಒಳಗಾಗಿದೆನಾ, ಅಥವಾ ಈ ಪ್ರವೇಶ ಆಗಿ ಎಷ್ಟು ದಿನ ಆಗಿದೆ, ಇದೆಲ್ಲನೂ ಕೂಡ ನೋಡ್ಬೇಕಾಗಿದೆ. ಪ್ರಶ್ನಾರ್ಥಕವಾಗಿ ನೋಡ್ಬೇಕು ಇದೆಲ್ಲ ನಾವು. ಅದರ ಮೇಲೆ ಯಾವ ಪ್ರೇತ ಯಾಕೆ ಬಂದಿದೆ, ಯಾತಕ್ಕೋಸ್ಕರ, ಉದ್ದೇಶ ಎಂತ, ಆಯ್ತಾ? ಈ ಮನೆಯಲ್ಲಿ ಏನಾದರೂ ಅಂದ್ರೆ ರಕ್ತ, ಮಾಂಸ, ನೈವೇದ್ಯಕ್ಕೋಸ್ಕರ ಬಂದಿದೆಯಾ, ಅಥವಾ ಈ ಪ್ರೇತ ಏನಾದರೂ ನಾಶ ಮಾಡೋದಕ್ಕೇನೆ ಬಂದಿದೆಯಾ, ಅಥವಾ ಉದ್ದೇಶ ಎಂಥದ್ದು? ಗುರುಗಳೀಗ ಪ್ರೇತದಲ್ಲಿ ಇವಾಗ ಯಾವ್ಯಾವ ಥರ ಬೇರೆ ಬೇರೆ ಬಗೆಯ ಭೂತ ಪ್ರೇತಗಳಿದೆ, ಮತ್ತು ಅದು ಒಂದು ಮನೆಗೆ ಬರಬೇಕಾದ್ರೆ ಪ್ರಕೃತಿ ಏನೇನು ಚಿಹ್ನೆಗಳು ಕೊಡುತ್ತೆ? ಈಗ ಒಂದು ಮಳೆ ಬರಬೇಕಾದ್ರೆ ಫಸ್ಟ್ ಗಾಳಿ ಜೋರಾಗಿ ಬೀಸುತ್ತೆ, ಮೋಡ ಆಗುತ್ತೆ, ಆಯ್ತಾ, ಗುಡುಗು ಸ್ಟಾರ್ಟ್ ಆಗುತ್ತೆ, ಆಯ್ತಾ, ಜಾಸ್ತಿ ಗಾಳಿ ಎಲ್ಲ, ಪಂಚಭೂತಗಳಲ್ಲಿ ವ್ಯತ್ಯಾಸ ಸ್ಟಾರ್ಟ್ ಆಗುತ್ತೆ ಮಳೆ ಪ್ರಾರಂಭ ಆಗಬೇಕಾದ್ರೆ. ಆಮೇಲೆ ಮಳೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಇಂತಹ ಪ್ರಯೋಗಾದಿಗಳನ್ನು ಮಾಡಿದಾಗ ಪ್ರವೇಶ ಆದ್ಮೇಲೆ ಮನೇಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ಹೇಳಿದಾಗ, ಫಸ್ಟ್ ಆಫ್ ಆಲ್ ಮನೇಲಿ ಯಾರಿಗೂ ಕೂಡ ನೆಮ್ಮದಿರೋದಿಲ್ಲ, ನಿದ್ರೆ ಬರಲ್ಲ. ಒಬ್ಬೊಬ್ಬರು ರಾತ್ರಿ ಹೊತ್ತು ದುಷ್ಟ ಕನಸು ಬೀಳ್ತಾ ಇರ್ತಾರೆ, ಸ್ವಪ್ನಗಳು ಅಂತ ಹೇಳ್ತೀವಿ. ಬರೀ ಯಾವಾಗಲೂ ಸರ್ಪ, ಪ್ರೇತ, ಸ್ಮಶಾನ, ಮುತ್ತೈದೆ, ವಿಧವೆ ಹೆಣ್ಣು, ಆಯ್ತು, ಯಾರೋ ಸತ್ತಿರುವಂಥದ್ದು, ಇಂತಹ ಒಂದು ಕನಸೇ ಬೀಳ್ತಾ ಇರುತ್ತೆ. ಒಂದು ಪದೇ ಆಕ್ಸಿಡೆಂಟ್ ಆಗುವಂಥದ್ದು ಆ ವ್ಯಕ್ತಿಗಳಿಗೆ, ಆಯ್ತಾ, ಮನೇಲಿ ಏನಾದರೂ ಒಂದು ಬರೇ ಯಾರಾದರೂ ಒಂದು ತೊಂದರೆ ಅನುಭವಿಸ್ತಾ ಇರುವಂಥದ್ದು, ಬರೇ ಮನೇಲಿ ರಕ್ತ ನೋಡ್ತಾ ಇರುವಂಥದ್ದು, ಮತ್ತೆ ಊಟ ಮಾಡಕ್ ಕುಂತಾಗ ಬರೇ ಕೂತು ನೋಡುವಂಥದ್ದು, ಆಯ್ತಾ, ಅನ್ನ ಕೆಂಪಾಗುವಂಥದ್ದು. ಮತ್ತೆ ಈಗ ಎಷ್ಟೇ ಪ್ರಾಣಿ ಪಕ್ಷಿ ತಂದ್ರೂ ಕೂಡ ಮನೆಯಲ್ಲಿ ಉಳಿಯಲ್ಲ, ಮೀನುಗಳು ಯಾವುದೂ ಕೂಡ ಉಳಿಯಲ್ಲ. ಮನೆ ಪಕ್ಷಿ, ಪ್ರಾಣಿ ಏನೇ ಸಾಕಲಿ ಮನೇಲಿ ಉಳಿಯಲ್ಲ. ಇಂಥದ್ದೆಲ್ಲನೂ ಕೂಡ ಈ ಪ್ರೇತ ಬಾಧೆಗಳಿಂದ ಅನುಭವಿಸ್ತಾ ಇರ್ತಾರೆ. ನೆಕ್ಸ್ಟು ಈ ಪ್ರೇತ ಪ್ರವೇಶ ಆದಾಗ
ಮನುಷ್ಯ ಬಹಳ ಚೆನ್ನಾಗಿರ್ತಾನೆ, ಬಹಳ ಒಳ್ಳೆ ಗಟ್ಟಿಮುಟ್ಟಾಗಿ ಬಹಳ ಸ್ಟ್ರಾಂಗ್ ಪರ್ಸನ್ ಇರ್ತಾನೆ. ಒಂದು ಇಬ್ಬರು ಬಂದರೂ ಕೂಡ ಅವನ ಫೇಸ್ ಮಾಡುವಂತಹ ಶಕ್ತಿ ಅವನ ದೇಹದಲ್ಲಿರುತ್ತೆ. ಅವನು ವೀಕ್ ಆಗ್ತಾನೆ. ಮತ್ತೆ ಮುತ್ತೈದೆ ಹೆಣ್ಣು ಮನೆಯಲ್ಲಿ 24 ಗಂಟೆನೂ ಕೂಡ ಜಗಳ ಸ್ಟಾರ್ಟ್ ಆಗುತ್ತೆ. ಯಾವಾಗಲೂ ಕೂಡ ಕಿರಿಕಿರಿ ಗೊಂದಲ ಸೃಷ್ಟಿ ಆಗ್ತಾನೆ ಇರುತ್ತೆ. ಮತ್ತೆ ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ, ಹಾಸ್ಪಿಟ್ಲು ಮನೆ ತಿರುಗಾಡೋದು. ಮತ್ತೆ ಅವ್ನು ಮನೇಲಿ ಕುಂತಿರ್ತಾರೆ ಅಂದ್ಕೊಳ್ಳಿ, ಯಾರೋ ಬಂದು ಮಾತಾಡ್ದಾಗ ಆಗೋದು, ಏನೋ ಒಂಥರ ಗಾಬರಿ ಅನುಭವ ಆಗುವಂಥದ್ದು, ಭಯ ವಾತಾವರಣ ಸೃಷ್ಟಿ ಆಗುವಂಥದ್ದು, ಜೀವ ಭಯ ಆಗುವಂಥದ್ದು, ಪ್ರೇತ ಭಯ ಅಂತ ಹೇಳ್ತೀವಿ ಇದಕ್ಕೆಲ್ಲ. ಓಕೆ ಗುರುಗಳೇ, ಅದ್ರ ಜೊತೆಗೇನೆ ಸುಮಾರು ಕಡೆ ನಾವು ಕೇಳಿರೋ ಹಾಗೆ ಮಾಂಸ ಬೇಗ ಕೊಳ್ತೋಗತ್ತೆ ಅಥವಾ ಮಾಡಿರೋ ಅಡುಗೆ ಬೇಗ ಕೆಡತ್ತೆ ಅಂತಲೂ ಅಂತಾರೆ. ಹೌದಾ? ಹೌದು, ಖಂಡಿತ. ನೀವು ಇಂತಹ ಪ್ರೇತ ಬಾಧೆಗಳು ಯಾರು ಅನುಭವಿಸ್ತಾ ಇರ್ತೀರ, ಮನೆಯಲ್ಲಿ ಯಾರು ಅನುಭವಿಸ್ತಾ ಇರ್ತಾರೆ, ಮನೆಯಲ್ಲಿ ಎಷ್ಟೇ ಚೆನ್ನಾಗಿ ಅನ್ನ ಮಾಡಿರಿ, ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿರಿ, ಬೆಳಗ್ಗೆ ಮಾಡಿದ್ದ ಆಹಾರ ಸಾಯಂಕಾಲ ಅಷ್ಟೊತ್ತಿಗೆ ಕೆಡುತ್ತೆ, ಆಯಿತಾ? ಮತ್ತು ಆಹಾರದಲ್ಲಿ ಹುಳಗಳು ಕಾಣಿಸುವಂಥದ್ದು, ಏನಾದರೂ ಬೀಳುವಂಥದ್ದಲ್ಲಿ ಕೂದಲು ಕಾಣಿಸುವಂಥದ್ದು, ಕೆಂಪಾಗುವಂಥದ್ದು, ಇದೆಲ್ಲನೂ ಕೂಡ ಇಂತಹ ಬಾಧೆಗಳಿಗೆ ಅನುಭವಿಸ್ತಾ ಇರ್ತಾರೆ. ಮತ್ತು ಯಾರೇ ಬಂದರೂ ಕೂಡ ನಮ್ಮ ಮನೆಯಲ್ಲಿ ನಿಲ್ಲಲ್ಲ, ಯಾರು ಕೂಡ ಮನೇಲಿ ಕೂರಕ್ಕೆ ಮನಸ್ಸು ಬರಲ್ಲ, ಯಾವಾಗಲೂ ಜಗಳ ಆಗ್ತಾ ಇರೋದು. ಅಲ್ಲ, ಈಚೆಗಡೆ ಹೋಗಿ ತಿರುಗಾಡ್ಕೊಂಡ್ಬಂದ್ರೆ ಬಹಳ ಚೆನ್ನಾಗಿರ್ತಾರೆ ಮನುಷ್ಯ, ಮನೆ ಒಳಗಡೆ ಬಂದರೆ ಯಾಕಾದ್ರೂ ಮನೆಗೆ ಬಂದಪ್ಪ ಅನಿಸ್ಬಿಡ್ತು ಅವನಿಗೆ. ಗುರುಗಳ ಆಮೇಲೆ ಸುಮಾರು ಕಡೆ ನಾವು ಇನ್ನೊಂದು ಕೇಳಿದ್ದೀವಿ, ರಾತ್ರಿ ಹೊತ್ತು ಮಲಗಿದಾಗ ಕೊಳ್ತೋಗಿರೋ ಮಾಂಸದ ಸ್ಮೆಲ್ ಬರುತ್ತೆ ಕೆಲವೊಬ್ಬರ ಮನೆಯಲ್ಲಿ ಈ ಪ್ರಯೋಗಗಳಾದಾಗ ಅಂತಾರೆ. ಅದು ಬಟ್ ಆ ಸ್ಮೆಲ್ ಬಂದಾಗ ತುಂಬ ಘೋರ ಸಮಸ್ಯೆ ಇರ್ಬೋದು ಅಂತಲೂ ಅಂತಾರೆ. ಹೌದಾ? ಫಸ್ಟ್ ಆಫ್ ಆಲ್ ಇಂಥ ಪ್ರೇತ ಪ್ರವೇಶಗಳು, ಇಂಥ ಬಾಧೆಗಳು ಒಳಗಾಗಿರ್ತಾರಲ್ಲ, ಮಲಗಿರ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಅವ್ರು ನಿದ್ದೆನೇ ಬರಲ್ಲ. ಅಪ್ಪ ರಾತ್ರಿ ಎಲ್ಲ ನಿದ್ದೆ ಮಾಡೋಕೆ ನರಕ ಅನುಭವಿಸ್ತಾರೆ ಅವರೆಲ್ಲ, ನಿದ್ರೆನೇ ಬರಲ್ಲ. ಮಲಗಿದ್ರು ಕೂಡ 1-2 ಗಂಟೆ ನಿದ್ದೆ ಮಾಡಿದ್ರು ಕೂಡ ಪಟ್ಟಂತ ಎಚ್ಚರ ಆಗುವಂಥದ್ದು, ಯಾರೋ ಬಂದು ಮೈ ಮೇಲೆ ಕೂರೋ ಥರ, ಯಾರೋ ಏನೋ ಪ್ರವೇಶ ಮಾಡೋ ಥರ, ಕೈಕಾಲು ಹಿಂಡೋ ಥರ, ಇಂತಹ ಬಾಧೆಗಳೆಲ್ಲ ಅನುಭವಿಸ್ತಾ ಇರ್ತಾರೆ ಅವರು. ಅವರೆಷ್ಟೇ ಡಾಕ್ಟರ್ ಹತ್ರ ಹೋಗಿರಬಹುದು, ಪೂಜೆ ಪುನಸ್ಕಾರ ದೇವಸ್ಥಾನಗಳು ಮಾಡಿರಬಹುದು, ಮನೆಯಲ್ಲೂ ಕೂಡ ಸುದರ್ಶನ ಹೋಮ, ದುರ್ಗಾ ಹೋಮ, ಏನೇ ಪೂಜೆ ಮಾಡಿರಬಹುದು, ಪರಿಹಾರ ಆಗೋದಿಲ್ಲ ಅದಕ್ಕೆಲ್ಲ. ಅದು ಪರಿಹಾರ ಏನಾಗಿದೆ? ಒಂಥರ ಕೈಗೆ ಜಿಡ್ಡು ಅಂಟಿದ್ರೆ ಹೋಗುತ್ತಾ? ತೊಳಿಲೇಬೇಕು, ಸೋಪ್ ಹಾಕಿ ತೊಳಿಬೇಕಲ್ವಾ? ಸುಮ್ಮನೆ ನೀರಲ್ಲಿ ಹಿಂಗೆ ತೊಳ್ಕೊಂಡ್ರೆ ಹೋಗ್ಬಿಡುತ್ತಾ? ಆಗಲ್ಲ. ಅದೇ ರೀತಿಯಲ್ಲಿ ಅದಕ್ಕೆ ಕೆಲವೊಂದು ಉಚ್ಚಾಟನಾ ಮಂತ್ರ ಅಂತ ಇರುತ್ತೆ, ಪ್ರೇತ ಉಚ್ಚಾಟನೆ, ಆಯ್ತಾ? ಮತ್ತೆ ಭೂತ ಪ್ರೇತ ಉಚ್ಚಾಟನೆ ನಿವಾರಣೆ, ಇದಕ್ಕೆಲ್ಲನೂ ಕೆಲವೊಂದು ತಂತ್ರಶಾಸ್ತ್ರದಲ್ಲಿ ಪೂಜಾ ವಿಧಿವಿಧಾನಗಳನ್ನ ಮಾಡಿದಾಗ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಮಾಡಬಹುದು. ಗುರುಗಳೀಗ ಈ ಒಂದು ಚಿಹ್ನೆಗಳೆಲ್ಲ ದೇಹದಲ್ಲಿ ಕೆಲವೊಂದು ಚಿಹ್ನೆಗಳಾಗತ್ತೆ, ಪರಿಸರದಲ್ಲಿ ಪಂಚಭೂತಗಳಲ್ಲಿ ಈ ಒಂದು ಚೇಂಜಸ್ ಎಲ್ಲ ಆಗತ್ತೆ. ಜೊತೆಗೇನೆ ನಮ್ಮ ಸುತ್ತಮುತ್ತ ಇರುವ ವ್ಯಕ್ತಿಗಳ ಜೊತೆ ನಮ್ಮ ಒಡನಾಟದ ಮೇಲೂ ಅದು ಪ್ರಯೋಗ ಬೀರ್ಬೋದು. 100% ಬರುತ್ತೆ. ಮಿತ್ರರು ಶತ್ರುಗಳಾಗ್ತಾರೆ, ಬಂಧುಗಳು ಹಿತಶತ್ರುಗಳಾಗ್ತಾರೆ, ಮತ್ತೆ ದಾಯಾದಿಗಳ ಕಲಹ ಆಗುತ್ತೆ. ಎಲ್ಲ ವ್ಯವಹಾರ ಕ್ಷೇತ್ರಕ್ಕೆ ಹೋಗಿ ಹೆಸರು ಕೆಡಿಸ್ಕೊಂತ ಇರ್ತೀರಾ. ಫಸ್ಟ್ ಆಫ್ ಆಲ್ ಮನುಷ್ಯ ಅವನು ಚೆನ್ನಾಗಿರ್ಬೇಕು, ವೈಯಕ್ತಿಕವಾಗಿ ಚೆನ್ನಾಗಿರ್ಬೇಕು. ಅವನು ವೈಯಕ್ತಿಕವಾಗಿ ಚೆನ್ನಾಗಿದ್ದಾಗ ಫೈನಾನ್ಷಿಯಲಿ ಚೆನ್ನಾಗಿರ್ತಾನೆ. ಅವನು ಫೈನಾನ್ಷಿಯಲಿ ಚೆನ್ನಾಗಿದ್ದಾಗ ಸಾಂಸಾರಿಕವಾಗಿ ಚೆನ್ನಾಗಿರ್ತಾನೆ, ಸಾಂಸಾರಿಕವಾಗಿ ಚೆನ್ನಾಗಿದ್ದಾಗ ಸಮಾಜವಾಗಿ ಚೆನ್ನಾಗಿರ್ತಾನೆ, ಸಮಾಜಮುಖಿಯಾಗಿ ಬಹಳ ಚೆನ್ನಾಗಿರ್ತಾನೆ. ಅವನು ಫಸ್ಟ್ ಆಫ್ ಆಲ್ ವೈಯಕ್ತಿಕವಾಗಿ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಕಾಲಲ್ಲಿ ಮುಳ್ಳು ಹಿಡ್ಕೊಂಡು ಅವ್ನು ಬೆಟ್ಟ ಹತ್ತಕ್ಕಾಗುತ್ತಾ? ಇಲ್ಲ, ಅವನ ಪರಿಸ್ಥಿತಿ ಹಾಗೆ ಆಗುತ್ತೆ. ಈಗ ಯಾವ ತರಹದ ದುಷ್ಟಶಕ್ತಿ ಮನೆಗೆ ಬಂದಿದೆ ಅನ್ನೋದರ ಮೇಲೆ ಇದಕ್ಕೆ ಸೂಕ್ತ ಪರಿಹಾರ ಮಾಡಬಹುದು. ಮತ್ತೆ ತಿಳ್ಕೊಳ್ಳೋದು ಹೇಗೆ ಗುರುಗಳು ಯಾವ ದುಷ್ಟಶಕ್ತಿ ಬಂದಿದೆ ಅಂತ? ಅದನ್ನು ಪ್ರಶ್ನಾರ್ಥಕವಾಗಿ ಅವ್ರ ಮನೆಯಲ್ಲಿ ಮತ್ತೆ ಕೆಲವೊಂದು ಪ್ರಶ್ನೆಗಳ ಮೂಲಕ ನೋಡ್ಬೇಕಾಗುತ್ತೆ. ಎಲ್ಲೋ ಕುಂತು ನಾನು ಹೇಳುವಂಥದ್ದಲ್ಲ, ಅದೆಲ್ಲ ಪ್ರೇತ ಪ್ರವೇಶ ಆಗಿದೆಯಾ, ಹೇಗೆ, ಏನು ಎತ್ತ ಅಂತ ಹೇಳಿ ಅದೆಲ್ಲನೂ ಕೂಡ ಪ್ರಶ್ನೆಗಳನ್ನು ನೋಡಬೇಕು. ಆಯ್ತು, ಕೆಲವೊಂದು ಮಂಡಲಗಳನ್ನ ಹಾಕಬೇಕು. ಅದೆಲ್ಲ ನೋಡಿದಾಗ ಆಗಿದೆಯಾ ಇಲ್ವಾ, ಏನು ಅನುಭವಿಸ್ತಾ ಇದ್ದಾರೆ ನೋಡ್ಬೇಕಾಗುತ್ತೆ. ಒಂದು. ಎರಡನೇದು, ಇಂತಹ ಸಮಸ್ಯೆ ಅನುಭವಿಸ್ತಾ ಇರೋರಿಗೆ ಕೆಲವೊಂದು ಪೌರೋಹಿತ್ಯದ ಮೂಲಕ, ಪೂಜಾ ವಿಧಿವಿಧಾನಗಳ ಮೂಲಕ ಪರಿಹಾರ ಮಾಡಬೇಕಾಗುತ್ತೆ. ಮತ್ತೆ ಇದು ಇಂತಹ ಪ್ರವೇಶ ಆಗಿದ್ರೆ ಮನೆಯಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಸೂಕ್ತ ಒಂದು ಮನೆಯಲ್ಲಿ ಮಾಡುವಂಥ ಒಂದು ಪರಿಹಾರ, ಒಂದು ಕಾಲಭೈರವನ ಒಂದು ಮಂತ್ರ, ಕಾಲಭೈರವನ ಮಂತ್ರ ನಾನು ಹೇಳ್ತೀನಿ. ಆ ಮಂತ್ರವನ್ನು ನಿಮ್ಗೆ ಕಳಿಸ್ಕೊಡ್ತೀನಿ. ಆ ಮಂತ್ರವನ್ನು ತಾವು ಪ್ರತಿದಿನ ಸಂಜೆ ಹೊತ್ತು ಅಥವಾ ರಾತ್ರಿ ಹೊತ್ತು ಮಲಗುವಂಥ ಸಮಯದಲ್ಲಿ, ನಿದ್ರೆ ಮಾಡುವಂಥ ಸಮಯದಲ್ಲಿ ಅದನ್ನ 5 ಸಾರಿ ಅಥವಾ 21 ಸಾರಿ ಕೇಳಿ ಮಲಗಿ. 21 ಸಾರಿ ಅದನ್ನ ಕಾಲಭೈರವ, ಕಪಾಲ ಭೈರವ, ಮಾರ್ಥಂಡ ಭೈರವ, ಶೂಲ ಭೈರವ, ಆಯ್ತಾ, ಭೂತ ಪ್ರೇತ ಪಿಚಾಚಿಣಿ ಎಲ್ಲನೂ ಬರ್ತದೆ ಅದರಲ್ಲಿ. ಆ ಮಂತ್ರವನ್ನು ನಿಮ್ಗೆ ಕಳಿಸ್ಕೊಡ್ತೀನಿ. ಅದನ್ನು ಪೂರ್ಣವಾಗಿ ಕೇಳಿ 21 ಸಾರಿ ಅಥವಾ 5 ಸಾರಿ ಪಠಣೆ ಮಾಡಬೇಕು. ಪಠಣೆ ಮಾಡಿದಾಗ ಅದೇನಾದರೂ ನಿಮಗೆ
ತೊಂದರೆ ಆಗ್ತಾ ಇದ್ರೆ, ಹ್ಞೂ. ಅನುಭವಿಸ್ತಾ ಇದ್ರೆ, ದಯವಿಟ್ಟು ಅದಕ್ಕೆ ಸೂಕ್ತ ಪರಿಹಾರ ಮಾಡಿಕೊಡಿ. ಓಕೆ ಗುರುಗಳೇ. ಇಷ್ಟೊತ್ತು ಈ ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.